ಎಲ್ಲರಿಗೂ ಹಾಯ್. ತ್ರಿಷು ವ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಯಾರಿಗಾದರೂ ನನ್ನ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನೋಡ್ತಿದ್ದೀರಲ್ಲ, ಮಾರ್ನಿಂಗ್ ಮೀಲ್ ಅಂದರೆ ಏನು ನನ್ನ ಊಟ ಅಂತ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನಾನು ಪಪ್ಪಾಯ, ವಾಟರ್ ಮೆಲನ್, ಸೌತೆಕಾಯಿ ತೊಗೊಂಡಿದ್ದೀನಿ. ಸೊ ಯಾಕೆ ಇದನ್ನು ತೊಗೊತಾ ಇದ್ದೀನಿ ಅಂತ ಅಂದರೆ, ಜೀರ್ಣಶಕ್ತಿ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ, ಪಪ್ಪಾಯ, ವಾಟರ್ ಮೆಲನ್ ಹಾಗೆ ಸೌತೆಕಾಯಲ್ಲಿ. ನಮ್ಮ ಹಿಂದಿನ ದಿನ ತಿಂದಿರ್ತೀವಲ್ಲ ನೈಟ್ ಫುಡ್ಡು, ಅದನ್ನು ತುಂಬ ಚೆನ್ನಾಗಿ ಜೀರ್ಣ ಮಾಡುತ್ತೆ ಈ 3 ಫುಡ್ಸ್ ಅಂತೂ. ಅದ್ರ ಜೊತೆ ಕ್ಯಾರೆಟು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಈ 4 ಐಟಮ್ ಮಾತ್ರ ವೆಜಿಟೇಬಲ್ಸ್ ಹಾಗೆ ಫ್ರೂಟ್ಸಲ್ಲಿ ಇವೆರಡು ಮೇನ್ ಇಂಪಾರ್ಟೆಂಟ್, ಕ್ಯಾರೆಟ್ ಮತ್ತು ಸೌತೆಕಾಯಿ ಹಾಗೆ ಪಪ್ಪಾಯ ಮತ್ತು ವಾಟರ್ ಮೆಲನ್. ಇದನ್ನು ನಾವು ಫುಡ್ಡಲ್ಲಿ ಚೆನ್ನಾಗಿ ತೊಗೊಂಡ್ರೆ, ನಾವು ಸ್ಕಿಪ್ ಮಾಡಿ, ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿ ಇದನ್ನು ಚೆನ್ನಾಗಿ ತೊಗೊಂಡ್ರೆ ಜೀರ್ಣ ಚೆನ್ನಾಗಾಗುತ್ತೆ, ಹಾಗೆ ವೆಯ್ಟ್ ಲಾಸ್ ಕೂಡ ಚೆನ್ನಾಗಿರುತ್ತೆ, ಮತ್ತು ಫೇಸ್ ಕೂಡ ಗ್ಲೋ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀನಿ. ಸೊ ನೋಡ್ತಿದ್ದೀರಲ್ಲ, ಬಂಜಾರಾಸ್ ಹೆನ್ನ ಈ ಒಂದು ಮೆಹಂದಿ ಪ್ಯಾಕನ್ನು ಹಾಕ್ಕೊಳ್ಳೋಣ ಅಂತ ತೊಗೊಂಬಂದೆ ಅಂಗಡಿಯಿಂದ. ಸೊ ಇದೊಂದು ಪ್ಯಾಕ್ ಅಂತೂ ನಂಗೆ ಸಾಕಾಗಲಿಲ್ಲ ಲಾಸ್ಟಲ್ಲಿ, ಮುಂದೆ ಇನ್ನೂ ಸ್ವಲ್ಪ ಬೇಕಾಗಿತ್ತು. ಇದು ಈ ಪ್ಯಾಕ್ ಬಂದು 60 ರುಪೀಸು. ಸೊ ಈ ರೀತಿ ಟೀ ಡಿಕಾಕ್ಷನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ 1.5 ಗ್ಲಾಸ್ ಅಷ್ಟು ನೀರು ಹಾಕಿ, ಸೊ ಒಂದು 5ರಿಂದ 10 ರೂಪಾಯಿಂದಷ್ಟು ಟೀ ಪೌಡರ್ನ ಹಾಕ್ಬಿಟ್ಟು, ಅಂದರೆ ಒಂದು 3-4 ಸ್ಪೂನು ಟೀ ಪೌಡರ್ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಸೊ ನಮ್ಮ ಮನೇಲಿ ಯಾರೋ ಟೀ ಕುಡಿಯೋಲ್ಲ, ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಎಲ್ಲ ಕಾಫಿನೇ ಕುಡಿಯೋದು. ಎಸ್ಪೆಷಲಿ ನಮ್ಮ ಹಸ್ಬೆಂಡ್ ಅಂತೂ ಸ್ವಲ್ಪ ರೇರೆ ಕುಡಿಯೋದು, ನಾನೇ ಸ್ವಲ್ಪ ಜಾಸ್ತಿ. ಬಟ್ ಆದರೂ ಅದು ಅಡಿಕ್ಷನ್ ಬಿಡ್ತಾ ಇದ್ದೀನಿ, ನೋಡೋಣ ಬಿಡೆ. ಮತ್ತು ಅದೇನು ಗೊತ್ತಾ, ಈ ವೆಯ್ಟ್ ಲಾಸಲ್ಲಿ ಕಾಫಿ ಅಡಿಕ್ಷನ್ ಇರೋರಿಗಂತೂ ವೆಯ್ಟ್ ಲಾಸ್ ಮಾಡೋಕ್ಕೆ ಆಗಲ್ಲ ಅನ್ನೋ ಥರ ಫೀಲ್ ಆಗಿಬಿಡುತ್ತೆ. ನಾನೇನು ಅಂದರೆ ಬಿಟ್ಟರೆ ಒಂದು 10 ದಿನ ಬಿಟ್ಟೇ ಬಿಡ್ತೀನಿ, ಮತ್ತು ಒಂದು ದಿನ ಕುಡಿದ್ರೆ ಮತ್ತು ಅದೇ ರಾಗ ಅದೇ ಹಾಡು ಅನ್ನೋಂಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಏನು ಮಾಡೋಕ್ಕಾಗಲ್ಲ, ನಾವು ಮನುಷ್ಯರೇ ಅಲ್ವಾ, ನಮಗೂ ಫೀಲಿಂಗ್ಸ್ ಅನ್ನೋದಿರುತ್ತಲ್ವ. ಸೊ ನೋಡ್ತಿದ್ದೀರಲ್ಲ, ಈ ಡಿಕಾಕ್ಷನ್ ಫುಲ್ ಪ್ಯಾಕೆಟ್ ಹಾಕ್ಕೊಂಡೆ, ಫುಲ್ಲು ನೀಟಾಗಿ ಈ ಥರ ಕಲಿಸ್ಕೊಂಡೆ. ಸ್ವಲ್ಪ ಗಟ್ಟಿ ಅನಿಸ್ತು, ಮತ್ತು ಇನ್ನೂ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಇದನ್ನು ಇಸ್ಕೊಂಡು ಒಂದು 10 to 15 ಮಿನಿಟ್ಸ್ ಬಿಡಬೇಕು. ತುಂಬ ಚೆನ್ನಾಗಿರುತ್ತೆ. ನೋಡ್ತಿದ್ದೀರಲ್ಲ, ನನ್ನ ಕೈ ಆಲ್ರೆಡಿ ಆಲ್ಮೋಸ್ಟ್ ಆಲ್ ರೆಡ್ ಆಗಿಬಿಟ್ಟಿದೆ. ಟೀ ಡಿಕಾಕ್ಷನಲ್ಲಿ ಹಾಕ್ಕೊಂಡ್ರೆ ಅಂತೂ, ಟೀ ಪೌಡರ್ ಡಿಕಾಕ್ಷನಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಹೇರ್ಗೆ ಕಲರಿಂಗು. ನನಗೇನು ವೈಟ್ ಹೇರ್ಸ್ ಏನೂ ಇಲ್ಲ, ಬಟ್ ಇದು ಸ್ಮೂತಾಗಿರುತ್ತೆ ಮತ್ತು ಸ್ವಲ್ಪ ತಂಪಾಗಲಿ. ಇವಾಗ ಬೇಸಿಗೆ ಅಂದ್ಬಿಟ್ಟೆಲ್ಲ ಪಪ್ಪಾಯ ಅದು ಇದು ಫ್ರೂಟ್ಸ್ ತೊಗೋತಾ ಇರ್ತೀನಲ್ವ, ಹಾಗಾಗಿ. ಸೊ ನಾನು ಡಯಟ್ ಶುರು ಮಾಡಿದ್ಮೇಲೆ ನಂಗೆ ಸ್ವಲ್ಪ ಹೇರ್ ಲಾಸ್ ಅನ್ನೋದು ಕಮ್ಮಿ ಆಗಿದೆ. ಸೊ ಹೇರ್ ಪ್ಯಾಕ್ ಫೈನಲಾಗಿ ಹಚ್ಕೊಂಡು ಆಚೆ ಬಂದು ನೋಡ್ಕೊತಾ ಇದ್ದೀನಿ. ಇನ್ನೂ ಸ್ವಲ್ಪ ಮುಂದೆಗಡೆ ಎಲ್ಲ ಬೇಕಿತ್ತು ಮೆಹಂದಿ, ಬಟ್ ಆದರೂ ಓಕೆ, ನೆಕ್ಸ್ಟ್ ಟೈಮ್ ತೊಗೊಂಡಾಗ 2 ಪ್ಯಾಕೆಟ್ಸ್. ನೋಡಿ ನನ್ನ ಕೈಯೆಲ್ಲ ಆಗಲೇ ಎಷ್ಟು ರೆಡ್ ಆಗಿಬಿಟ್ಟಿದೆ. ಇದು ಒಂದು ಅರ್ಧ ಗಂಟೆ 1 ಅವರ್ ಬಿಟ್ಟರೆ ಇದರಲ್ಲಿ ಕಲರ್ ಏನು ಹಿಡಿಯಲ್ಲ. ಆಲ್ಮೋಸ್ಟ್ ಅಲ್ಲೊಂದು 3ರಿಂದ 4 ಅವರ್ ಅಂತೂ ಬಿಟ್ಟರೆ ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಮತ್ತು ವಾರ ಎಲ್ಲ ಮಾಡಿದೆ. ಆಮೇಲೆ ಹಸ್ಬೆಂಡ್ ಬಂದು, ನಾನು ವಾರ ಎಲ್ಲ ಮಾಡೋಷ್ಟರೊಳಗೆ ಬಂದು ಇಲ್ಲಿ ದೇವಸ್ಥಾನಕ್ಕೆ ಯಾರು ಕುರಿ ಹೊಡಿತಿದ್ದಾರೆ ಫ್ರೆಂಡು, ಹೋಗೋಣ ಅಂದರು. ಸೊ ಅಲ್ಲಿಗೆ ಫೈನಲಾಗಿ ರೆಡಿಯಾಗಿ ಓಡ್ತಾ ಇದ್ದೀನಿ. ಸೊ ನಾನು ಬೆಳಗ್ಗೆ ಜಸ್ಟ್ ಫ್ರೂಟ್ಸ್ ಅಷ್ಟೇ ತೊಗೊಂಡಿದ್ದೀನಿ ಮಾರ್ನಿಂಗು. ಆಫ್ಟರ್ನೂನು ಅಲ್ಲೇ ಫುಲ್ಲು ಬ್ಯಾಟಿಂಗ್ ಅಂತಲೇ ಹೇಳ್ಬೋದು. ನನಗಂತೂ ರೈಸ್ ಬೇಡ ಅಂತ ಹೇಳೋಂಗೂ ಇಲ್ಲ, ಬಿಡೋಂಗೂ ಇಲ್ಲ. ಊಟಕ್ಕೆ ಕೂತ್ಕೊಂಡಿದ್ದೀನಿ, ಹಸ್ಬೆಂಡ್ ಹಾಕ್ಸ್ಕೊ ಸ್ವಲ್ಪ ಬೈಕೊತಾರೆ, ಹಾಕ್ಸ್ಕೊ ನಮ್ಮ ಫ್ರೆಂಡ್ ಅವರು ಅಂತ ಇದ್ದರು. ನಾನು ಜಸ್ಟು ಮುದ್ದೆ ಕಬಾಬ್ ಅಷ್ಟೇ ತಿಂದಿದ್ದು. ನಾನು ಮಟನ್ ಎಲ್ಲ ತಿನ್ನಲ್ಲ, ಬೋಟಿ ಗೊಜ್ಜು ಏನೂ ತಿನ್ನಲ್ಲ. ಒಂದು ಸ್ವಲ್ಪ ಪಾಯಸ ಕೊಟ್ಟಿರೋ ಅದನ್ನು ತಿಂದೆ. ಸೊ ನೈಟ್ ಡಿನ್ನರ್ ಅಂತೂ ಬೇಡ ಅಂದ್ಬಿಟ್ಟು ಇನ್ನೂ ಸ್ವಲ್ಪ ವಾಟರ್ ಮೆಲನ್ ಇತ್ತು, ಇದನ್ನು ತೊಗೊಂಡು ನನ್ನ ಡಯಟ್ನ ಮುಗಿಸ್ತಾ ಇದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.